ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಮುಂದೇನಾಗುತ್ತೋ ನನಗೆ ನಿಜ ಗೊತ್ತಿಲ್ಲ. ಕವಲ ದಾರಿಯಲ್ಲಿ ನಿಂತಿದ್ದೀನಿ ರಾಮ. ನಾನು ಈಗಿಂದೀಗಲೇ ವಡೋದರಕ್ಕೆ ಹೋಗ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ಈಗಿರೋ ಪರಿಸ್ಥಿತಿಲಿ ನಾನು ಇಲ್ಲೇ ಇರಬೇಕಾಗಿದೆ. ನೀವು ತಲೆ ಕೆಡಿಸ್ಕೋಬೇಡಿ, ಆಗಿದ್ದಾಗ್ಲೇ ಬಿಡಿ. ಸದ್ಯಕ್ಕೆ ಇಬ್ರು ಕೆಲಸ ಹುಡ್ಕೋಣ. ನೀವು ಮುಂದಿನ ವಿದ್ಯಾಭ್ಯಾಸಕ್ಕೆ ಫಾರ್ಮ್ ಭರ್ತಿ ಮಾಡಿ. ಹಾಗೆ ಮಾಡಬೇಕಾಗಿದೆ. ಮುಂದೇನಾಗುತ್ತೆ ಅಂತ ಗೊತ್ತಿಲ್ಲ. ಅಲ್ಲದೆ ಇನ್ನೂ ಎಷ್ಟು ದಿನ ಇಲ್ಲೇ ಇರಬೇಕಂತನೂ ಗೊತ್ತಿಲ್ಲ. ಜಿಜಾಬಾಯ್, ಈ ಮನೇಲಿ ಇನ್ನೂ ಯಾಕೆ ಅಡಿಗೆ ಆಗಿಲ್ಲ? ಎಷ್ಟು ಜನ ಇದೀರ ಮನೇಲಿ, ಇಲ್ಲಿ ಒಬ್ರು ಲಾಯಕ್ಕಿಲ್ಲ. ಹಸುವಾಗ್ತಿದೆ, ನಂಗೆ ಊಟ ಕೊಡಿ. ಕೊಡ್ತೀವಿ, ಊಟ ಕೊಡ್ತೀವಿ. ನಿಂಗೇನು ಕೆಲಸ ಬರಲ್ವೇನೆ? ಹೋಗ ಅಡಿಗೆ ಮಾಡು, ಹೋಗೋ. ನೋಡಿ, ನೀವೀಗೆ ಪದೇ ಪದೇ ಹೊಡಿಬಾರ್ದು, ಅರ್ಥ ಆಯ್ತಾ? ಹೋಗ್ತಾಳೆ ಅವಳು, ಅಡಿಗೆ ಮಾಡ್ತಾಳೆ. ಹೋಗೋ, ಹೋಗು ಬೇಗ, ಹೋಗು ಬೇಗ. ನೀವೆಲ್ಲರೂ ಇಲ್ಲಿಂದ ಹೋಗಿ ಹೋಗಿ. ನೀವು ಹೋಗಿ, ನೀವು ಹೋಗಿ. ನಾನೊಬ್ಳೇ ಇರ್ಬೇಕು, ನಾನೊಬ್ಳೇ ಇರ್ಬೇಕು. ಹೋಗಿ ಹೋಗಿ ಹೋಗಿ, ನೀವು ಹೋಗಿ, ನಾನೊಬ್ಳೇ ಇರ್ಬೇಕು. ಊಟ ಕೊಡಿ, ಬೇಗ ಊಟ ಕೊಡಿ. ಏನಾಯ್ತು ಸರ್ಸಮ್ಮ? ಯಾಕೆ ನೀವೊಬ್ಬರೇ ಕೂತಿದ್ದೀರಾ ಇಲ್ಲಿ? ಏನಿಲ್ಲ, ಹಾಗೆ ಮಂಚಯ್ಯ ಬರ್ಲಿ ಅಂತ ಕಾಯ್ತಿದ್ದೆ. ನೋಡಿ ಸರ್ಸಮ್ಮ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಮಂಚಯ್ಯಣ್ಣ ಹೇಗಾದರೂ ಇರಲಿ, ನೀವು ಮೊದಲಿಂದಾನೂ ಹೇಗಿದ್ರೋ ಹಾಗೇ ಇದ್ದೀರಾ. ಜನರಿಗೆ ಇದೆಲ್ಲ ಅರ್ಥನೇ ಆಗಲ್ಲ. ಹೆಣ್ಣಿನ ಪ್ರೀತಿ ಯಾವಾಗಲೂ ಹೀಗೇನೆ. ಗಂಡು ಎಷ್ಟೇ ಮೋಸ ಮಾಡಿದ್ರು ಹೆಣ್ಣಾದವಳು ಮಾತ್ರ ತನ್ನ ಗಂಡ ಬರ್ಲಿ ಅಂತ ಕಾಯ್ತಾ ಅವನಿಗೆ ಒಳ್ಳೇದನ್ನ ಬಯಸೋದನ್ನ ಯಾವತ್ತೂ ಬಿಡೋದಿಲ್ಲ. ಮಂಚಯ್ಯ, ಮಂಚಯ್ಯ, ಏನಾಯ್ತು? ಯಾಕಿಷ್ಟು ಸೋತೋಗಿದ್ಯಾ? ಅದೇ ಅವತ್ತು ಬಟ್ಟೆ ಸುಟ್ಟು ಹಾಕಿದ್ದು ದುಡ್ಡು ಕೊಡಬೇಕಿತ್ತಲ್ಲ ನಾನು. ಅವರು ಹೊರಗಡೆ ನಂಗೆ ಸಿಕ್ಕಿದ್ರು. ನಾಳೆ ನಾನು ಅಪ್ಪಿತಪ್ಪಿ ಹೊರಗಡೆ ಕಾಣಿಸ್ಕೊಂಡ್ರೆ ಹೊಡೆದು ಸಾಯಿಸ್ಬಿಡ್ತೀವಿ, ಎಲ್ಲೂ ಹೋಗಕ್ಕೆ ಬಿಡಲ್ಲ ಅಂದರು. ಏ ಸರ್ಸಮ್ಮ, ಕೇಳಿಸ್ಕೊಳೆ. ನೀನು ಭೀಮಂಗೋಸ್ಕರ ಕೆಲಸ ಹುಡುಕೊಂಡು ಹೋಗಿದ್ಯಲ್ಲ, ಹಾಗೆ ನಂಗೋಸ್ಕರನೂ ಕೆಲಸ ಮಾಡಿ ಸ್ವಲ್ಪ ದುಡ್ಡು ಸಂಪಾದಿಸ್ಕೊಡೆ ಸರ್ಸಮ್ಮ. ಬೇಗ ದುಡ್ಡು ಸಿಕ್ಬಿಟ್ರೆ ಅವ್ರಿಗೆ ಕೊಡ್ಬೇಕಾದ ದುಡ್ಡನ್ನ ಕೊಟ್ಬಿಡ್ತೀನಿ.
ಪಾಪದ ಹೆಂಗಸೆ, ಈ ಅವಕಾಶನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇವಳು ಕೆಲ್ಸಕ್ಕೆ ಬರ್ತಾಳೀಗ. ಸರ್ಸಮ್ಮ, ನಾನು ನಿಂಗೆ ಸಹಾಯ ಮಾಡಬಲ್ಲೆ, ಆದರೆ ನಮಗೊಂದು ಕೆಲಸ ಮಾಡಿಕೊಡ್ಬೇಕು. ನೀನು ನಿನ್ನ ಗಂಡನ ಜೀವ ಉಳಿಸ್ಕೊಳ್ಳೋಕ್ಕೆ ಇಷ್ಟು ಕೂಡ ಮಾಡಲ್ವಾ ನೀನು? ಅವತ್ತು ಬಟ್ಟೆ ಸುಟ್ಟು ಹಾಕಿದ್ದು ದುಡ್ಡು ಕೊಡಬೇಕಿತ್ತಲ್ಲ ನಾನು. ಅವರು ಹೊರಗಡೆ ನಂಗೆ ಸಿಕ್ಕಿದ್ರು. ನಾಳೆ ನಾನು ಅಪ್ಪಿ ತಪ್ಪಿ ಹೊರಗಡೆ ಕಾಣಿಸ್ಕೊಂಡ್ರೆ ಹೊಡೆದು ಸಾಯಿಸ್ಬಿಡ್ತೀವಿ, ಎಲ್ಲೂ ಹೋಗಕ್ಕೆ ಬಿಡಲ್ಲ ಅಂದರು. ಹೇಳು, ಮಾಡ್ತ್ಯಾ? ಹೇಳಿ, ಏನ್ ಮಾಡ್ಬೇಕು ನಾನು? ಕರುಣಿಕರ್ರೆ, ನಿಂಗೆ ದುಡ್ಡು ಯಾಕೆ ಕೊಡ್ತಿದ್ದೀನಿ ಅಂತ ಗೊತ್ತಾ? ನೀನು ಭೀಮರಾವ್ ಸಂಸಾರದ ಮೇಲೆ ಒಂದು ಕಣ್ಣಿಟ್ಟಿರಬೇಕು, ನಮಗೆ ವಿಷಯ ತಿಳಿಸ್ಬೇಕು. ಭೀಮರಾವನ ತಾಯಿ ಜೀಜಾಬಾಯಿಗೆ ಹುಚ್ಚಿಡ್ದಿದ್ಯಾ ಇಲ್ವಾ ಹುಚ್ಚಿಡ್ದಿರೋ ಥರ ನಾಟಕ ಆಡ್ತಿದ್ದಾಳ ಅಂತ ನಮಗೆ ಸತ್ಯ ಗೊತ್ತಾಗಬೇಕಾಗಿದೆ. ನನಗೋಸ್ಕರನೂ ಕೆಲಸ ಮಾಡಿ ಸ್ವಲ್ಪ ದುಡ್ಡು ಸಂಪಾದಿಸ್ಕೊಡೆ ಸರ್ಸಮ್ಮ. ಬೇಗ ಬೇಗ ದುಡ್ಡು ಸಿಕ್ಬಿಟ್ರೆ ಅವ್ರಿಗೆ ಕೊಡ್ಬೇಕಾದ ದುಡ್ಡನ್ನ ಕೊಟ್ಬಿಡ್ತೀನಿ. ಮಾಲೀಕ್ರೆ, ನಾನು ಖಂಡಿತ ವಿಷಯ ಮುಟ್ಟಿಸ್ತೀನಿ. ನೀನು ಹೊರಡ್ಬೋದು. ನಾನು ಹೇಳೋದಿಷ್ಟೇ ಸಾಹೇಬ್ರೆ, ಭೀಮರಾವ್ ಮೇಲೂ ಒಂದು ಕಣ್ಣಿಟ್ಟಿರಿ. ಅಲ್ಲಿ ಏನೇನು ನಡೆಯುತ್ತೆ, ಅವನು ಏನೇನು ಮಾಡ್ತಾನೆ ಅಂತ ಎಲ್ಲ ತಿಳ್ಕೊಳ್ಳಿ. ಯಾಕೆಂದ್ರೆ ಮಹಾರಾಜರ ದುಡ್ಡಿಂದ ಅವನು ಓದೋದನ್ನ ಮುಗಿಸಿ ಇನ್ನೇನೋ ಮಾಡ್ತಿದ್ರೆ ಮಹಾರಾಜರು ಮೂರ್ಖರಾಗ್ಬಿಡಲ್ವೇನು? ಎಚ್ಚರ! ಮಹಾರಾಜರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಿಮ್ಮನ್ನ ಇಲ್ಲಿವರೆಗೂ ಬಿಟ್ಕೊಂಡಿದ್ದು ನೀವೇನು ಹೇಳ್ತೀರಾ ಅಂತ ಕೇಳಕ್ಕಷ್ಟೇ. ಹಾಗದ್ ಮಾತ್ರಕ್ಕೆ ನಮ್ಮ ಮುಂದೆ ನಾಲ್ಗೆ ಹರಿಬಿಟ್ಟು ನಮ್ಮ ಮಹಾರಾಜರಿಗೆ ಅವಮಾನ ಆಗೋ ಥರ ಮಾತಾಡಲಿ ಅಂತಲ್ಲ. ಮರಿಬೇಡಿ, ನಿಮ್ಮನ್ನು ಜೈಲಿಗೆ ಕಳಿಸ್ಬೋದು. ನಾವು ಭೀಮರಾವ್ಗೆ ಏನು ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಿಮ್ಮ ಸಲಹೆ ಬೇಕಿಲ್ಲ, ನೀವಿನ್ನು ಹೊರಡ್ಬೋದು. ದಯವಿಟ್ಟು ಕ್ಷಮಿಸಿ ಸಾಹೇಬ್ರೆ, ನಮ್ಮ ಮಾತಿನಿಂದ ನಿಮಗೆ ನೋವಾಗಿದ್ರೆ. ಆದ್ರೆ ನಾನು ಹೇಳಿದ್ನಲ್ಲ, ಆ ಭೀಮರಾವ್ ಬಗ್ಗೆ ಅದ್ರ ಮೇಲೆ ಸ್ವಲ್ಪ ಗಮನ ಇಡಿ. ಬರ್ತೀನಿ. ಜಿಜಾಬಾಯ್, ಜಿಜಾಬಾಯ್, ಏನಾಯ್ತು? ಯಾಕೆ ಹೀಗೆ ನಗ್ತಾ ಇದೀಯಾ? ಏನಾದ್ರೂ ಮಾತಾಡು. ಹೇಳ್ತೀನಿ, ಯೋಚನೆ ಮಾಡ್ತಿದ್ದೀನಿ. ಆಯ್ತು, ಯೋಚನೆ ಮಾಡಾಯ್ತು. ಏನ್ ಯೋಚನೆ ಮಾಡಿದೆ? ಬನ್ನಿ ಇಲ್ಲಿ. ಜಿಜಾಬಾಯ್, ಕೇಳ್ರಪ್ಪ, ಕೇಳಿ ಕೇಳಿ ಕೇಳಿ, ಎಲ್ರು ಬನ್ರಪ್ಪ ಇಲ್ಲಿಗೆ, ಬೇಗ ಬನ್ನಿ ಇಲ್ಲಿಗೆ, ಬೇಗ ಬನ್ನಿ ಬನ್ನಿ, ಬನ್ರಪ್ಪ ಬೇಗ, ಎಲ್ರು ಬನ್ನಿ ಹೊರಗೆ. ಇವತ್ತು ನನ್ ಮದ್ವೆ ಆಗ್ತಿದ್ದೀನಿ. ಇವತ್ ರಾತ್ರಿ ನನ್ ಮದ್ವೆ ಇದೆ. ನಾನು ಮದ್ವೆ ಹೆಣ್ಣು,
ನೀವೇ ಮದ್ವೆ ಗಂಡು. ಅಮ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಅಮ್ಮನಾ? ಯಾರಮ್ಮ? ನಿಂಗ ಅಮ್ಮ? ನಂಗಿನ್ನು ಮದ್ವೆನೇ ಆಗಿಲ್ಲ, ಅಮ್ಮ ಅಂತಿದ್ದಾನೆ. ಹೋಗಿ ನೀವೆಲ್ಲ ಆ ಕಡೆ. ನೋಡಿ ನೋಡಿ, ನನ್ನ ಮಾತು ಕೇಳಿ, ನಾವು ಒಳಗೆ ಹೋಗಿ ಮಾತಾಡೋಣ ಇದ್ದಾರೆ. ಯಾಕೆ? ದಯವಿಟ್ಟು. ನಾನು ಯಾಕೆ ಕೇಳಲಿ? ಒಳಗೆ ಯಾಕೆ ಬರ್ಲಿ ನಾನು? ನೀನ್ ಬೇಕಾದ್ರೂ ಹೋಗು. ನೀನು ನಿನ್ ಹೆಂಡ್ತಿನೋ ಎಷ್ಟೋ ಮಾತಾಡ್ತಿದ್ದೀರಾ? ಇವ್ರನ್ನ ಹೇಗ್ ಸಹಿಸ್ಕೊತೀರಪ್ಪ? ಹೋಗು, ಹೋಗಾಚೆ. ಇವತ್ ರಾತ್ರಿ ನನ್ ಮದ್ವೆ ಆಗ್ತಿದ್ದೀನಿ ಅಂದ್ರೆ ಆಗ್ತೀನಿ ಅಷ್ಟೇ. ಬಾಯ್ ಬಾಯ್ ಮುಚ್ಚು, ನಡಿ ಒಳಗೆ. ಯೋಚನೆ ಮಾಡಿ ಮಾತಾಡಿ. ಭೀಮಂಗೆ ಸತ್ಯ ಏನು ಅಂತ ಹೇಳ್ಬಿಡ್ತೀನಿ. ನಾನ್ ಒಳಗ್ ಹೋಗಲ್ಲ. ನಾನ್ ನಿಮ್ಮನ್ನ ಮದ್ವೆ ಆಗ್ತಾ ಇದ್ದೀನಿ. ನೀವ್ಯಾರು? ನೀವ್ಯಾಕೆ ಇಲ್ಲಿ ನಿಂತಿದ್ದೀರಾ? ಹೋಗಿ ಹೋಗಿ, ಎಲ್ರೂ ತಯಾರಾಗಿ ನನ್ ಮದ್ವೆಗೆ ತಯಾರಿ ಮಾಡಿ. ಇವತ್ತು ನನ್ ಮದ್ವೆ, ಇವತ್ತು ನನ್ ಮದ್ವೆ ಆಗತ್ತೆ. ಮಾವ, ಏನ್ ಮಾಡೋದು? ಅವಳು ಹೇಳ್ದಂಗೆ ಅದನ್ನೇ ಮಾಡಬೇಕು. ಮತ್ತೇನ್ ಮಾಡಕ್ ಸಾಧ್ಯ? ಜೀಜಾಬಾಯಿಗೆ ನಿಜವಾಗ್ಲೂ ಹುಚ್ಚ ಹಿಡ್ದಿದ್ಯೋ ಇಲ್ವೋ ಅಂತ ನನ್ ಕಣ್ ಹಿಡಿಲೇಬೇಕು. ಇವತ್ ನಾನು ಮತ್ತೆ ಮದ್ವೆ ಆಗ್ತೀನಿ. ಬೇರೆ ಗಂಡಂದಿರೋ ಅವ್ರ ಹೆಂಡ್ತಿರ್ ಜೊತೆ ಹೇಗಿರ್ತಾರೋ ಹಾಗೆ ನನ್ ಗಂಡನೂ ನನ್ ಜೊತೆ ಇರ್ತಾರೆ. ಇವತ್ತಿಂದ ಹೊಸ ಜೀವನ ಶುರು ಆಗತ್ತೆ. ಈ ಮನೆಗ್ ಬಂದಾಗ ಇದೇ ಸೀರೆ ಉಟ್ಕೊಂಡ್ ಬಂದಿದ್ದೆ. ಇವತ್ತು ಈ ಸೀರೆ ಉಟ್ಕೊಂಡೇ ಮದ್ವೆ ಆಗ್ತೀನಿ. ಓಹೋ, ಇದೆಲ್ಲ ನಾಪ್ಕ ಇರೋ ನಿನ್ಗೆ? ಬೇರೆದೆಲ್ಲ ನೆನ್ಪಿಲ್ವಾ ಜೀಜಾಬಾಯ್? ಜೀಜಾಬಾಯ್, ನಿಜ ಹೇಳು, ಹುಚ್ಚ ಹಿಡ್ದಿರೋ ತರ ನಾಟಕ ಆಡ್ತಿದ್ಯಾ ತಾನೆ? ಮದ್ವೆ ಹೆಣ್ತರ ಕಾಣಿಸ್ತಾ ಇದ್ದೀನಿ ತಾನೆ? ಹೇಳು. ನಿನ್ ಬಗ್ಗೆ ನಿಜ ಏನು ಅಂತ ಗೊತ್ತಿದೆ. ಈಗ ನಾಟಕ ಆಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾನ್ ಕೇಳಿದಕ್ ಮಾತ್ರ ಉತ್ತರ ಕೊಡೆ. ಹೇಳು. ಸಾಕ್ ಮಾಡು ನಿನ್ ನಾಟಕ. ನಿಂಗ್ ಹುಚ್ಚ ಹಿಡ್ದಿಲ್ಲ ಅಂತ ಗೊತ್ತಿದೆ ನಂಗೆ. ಬಾರಿ ಇಲ್ಲಿ, ಬಾ ಇಲ್ಲಿ. ನಂಗೆ ಸಾಕಷ್ಟು ಮದ್ವೆ ಆಗಿದೆ. ಒಂದ್ಸಲ ಇದನ್ನ ಉಟ್ಕೊಂಡಿದ್ದೆ, ಒಂದ್ಸಲ ಇದನ್ನ ಉಟ್ಕೊಂಡಿದ್ದೆ ಕಣೆ. ಇವತ್ತು ಇವತ್ತು ಈ ಸೀರೆ ಉಟ್ಕೋತಾ ಇದ್ದೀನಿ. ನೋಡು, ನೋಡಿಲ್ಲಿ, ಇದೇ ಹೋಮಕುಂಡ. ಇಲ್ಲೇ ನಿನ್ನ ಸಾಯಿಸ್ಬಿಡ್ತೀನಿ. ನೋಡ್ತೀರೋ? ನೋಡು, ನೋಡಿಲ್ಲಿ, ನಿನ್ನ ಸಾಯಿಸ್ಬಿಡ್ತೀನಿ. ಇಲ್ಲಿ ರಮ, ಕರ್ಕೊಂಡು ಹೋಗೋರ್ನ. ಹೋಗು. ಸಾಯಿಸ್ಬಿಡ್ತೀಯ ಅವ್ರನ್ನ? ನಂಗೆ ಯಾಕೆ ಬೈತಿದ್ದೀರಾ? ನಂಗೆ ಯಾಕೆ ಬೈತೀರಾ? ನಾನು ನಾಟಕ ಆಡ್ತಿದ್ದೀನಿ ಅಂತ ಅನುಮಾನ ಬಂದಿದೆ ಇವಳಿಗೆ. ನಂಗೆ ಬೈಬೇಡಿ, ನಂಗೆ ಬೈಬೇಡಿ. ಅಳಬೇಡ, ಅಳಬೇಡ.
ನೋಡ್ ಸರ್ಸಮ್ಮ, ನೀನು ಇಲ್ಲಿಂದ ಹೊರಟ್ಬಿಡು. ಡಾಕ್ಟರ್ ಸಾಹೇಬ್ರು ಹೇಳಿದ್ದಾರೆ ಇವಳು ಯಾವಾಗ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಆಡ್ತಾಳೆ ಅಂತ. ಅದಕ್ಕೆ ನೀನು ಸ್ವಲ್ಪ ಹುಷಾರಾಗಿರೋ. ಸರ್ಸಮ್ಮ, ಸರ್ಸಮ್ಮ ಏನಾಯ್ತು? ಸರ್ಸಮ್ಮ ಏನಾಯ್ತು ಅಂತ ಹೇಳು. ಕ್ಷಮಿಸಿ ಸರ್ಸಮ್ಮ, ನಾನು ಏನಾಯ್ತು ಅಂತ ಹೇಳು. ಮಾತಾಡು. ಜೀಜಾಬಾಯಿ ಏನಾಯ್ತು? ನಂಗೆ ಕತ್ತು. ಅಮ್ಮ, ಖಂಡಿತ ಜೀಜಾಬಾಯಿ ಏನೋ ಮಾಡಿರ್ತಾರೆ ಇವ್ರಿಗೆ. ಅಯ್ಯೋ, ಆ ಹುಚ್ಚಿ ಹತ್ರ ಯಾಕೆ ಹೋಗಿದ್ದೆ ನೀನು? ನಡಿ ಒಳಗೆ ಬಾ, ಸ್ವಲ್ಪ ಸುಧಾರಿಸ್ಕೊ. ಬಾ ನಡಿ, ಸ್ವಲ್ಪ ಹೊತ್ತು ಇಲ್ಲೇ ಆರಾಮಾಗಿ ನಿಂತಿರೋ. ಅಮ್ಮ, ಈ ಜೀಜಾಬಾಯಿ ಮಾಡಿರೋ ಪಾಪ ಅಷ್ಟಿಷ್ಟಲ್ಲ, ಅದಕ್ಕೇನೆ ಹೀಗೆಲ್ಲ ಆಗ್ತಿದೆ ಇವ್ರಿಗೆ. ನಡಿ. ಮಂಚಯ್ಯ, ಕೈ ಕೊಡು ನಿಂದು. ಅಯ್ಯೋ, ಯಾತಕ್ಕೆ? ಈ ದುಡ್ಡಿಟ್ಕೋ, ನಷ್ಟ ಭರ್ತಿ ಮಾಡು ಅವ್ರಿಗೆ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಸುಮ್ನಿರು, ರಂಪ ಮಾಡ್ಬೇಡ, ಯಾರಿಗೂ ಗೊತ್ತಾಗದ್ ಬೇಡ. ಆ ಮಂತ್ರಿಗಳಿದ್ದಾರಲ್ಲ, ಅದೇ ಗಾಡಿಲಿ ಒಂದೆರಡು ಸಲ ಬಂದಿದ್ರಲ್ಲ, ಅವ್ರು ಕೊಟ್ರು. ಅವ್ರು ತಿಳ್ಕೊಬೇಕಂತೆ ಈ ಜೀಜಾಬಾಯಿಗೆ ಹುಚ್ಚ ಹಿಡ್ದಿದ್ಯೋ ಅಥವಾ ಹುಚ್ಚಿ ತರ ನಾಟಕ ಆಡ್ತಿದಾರೋ ಅಂತ. ಹಾಗಾ? ಸರಿ, ಹಾಗಾದ್ರೆ ಬಿಡು, ನಾವಿಬ್ರು ಸೇರಿ ಕಂಡಿಡಿಯೋಣ. ಸರ್ಸಮ್ಮ, ನಿನ್ ಜೊತೆ ನಾನಿದ್ದೀನಿ, ಚಿಂತೆ ಮಾಡಬೇಡ. ಬಿಡು, ನಿನ್ ಜೊತೆ ಕಂಡಿದ್ದೀನಿ, ಜೊತೆಗಿರ್ತಾನಂತೆ. ನಿನ್ ಸಹವಾಸ ಕಂಡಿದ್ದೀನಪ್ಪ. ನಿನ್ ಮೇಲೆ ನಂಬಿಕೆ ಇಲ್ಲ. ಪಕ್ಕದಲ್ಲೇ ನಿಂತಿರ್ತೀನಿ ಅಂತ್ಯ, ತಲೆ ಕೆಟ್ರೆ ಎಲ್ಲ ಬಿಟ್ಟು ಓಡೋಗ್ಬಿಡ್ತೀಯ. ಬಿಡು ಬಿಡು, ಮೊದಲು ನಷ್ಟ ಭರ್ತಿ ಮಾಡು. ಸರಿ ಬಿಡು, ದುಡ್ಡಂತೂ ಸಿಕ್ತು ನನಗೆ. ಹೋಗು, ಆ ಹುಚ್ಚಿ ಹತ್ರ ನೀನೇ ಹೊಡ್ಸ್ಕೊ ಹೋಗು, ನಂಗೇನಾಗ್ಬೇಕು? ದುಡ್ಡು ಸಿಕ್ಬಿಡ್ತು. ಮನೆ ಖರ್ಚು ಜಾಸ್ತಿ ಆಗಿದೆ, ಅಮ್ಮನ್ನ ಸರಿ ಮಾಡಬೇಕು. ಅಮ್ಮನ ಚಿಕಿತ್ಸೆಗೆ ತುಂಬಾನೇ ಹಣ ಬೇಕಾಗತ್ತೆ. ಎಲ್ಲನೂ ಅಪ್ಪನೇ ನೋಡ್ಕೊಳಕ್ಕಾಗಲ್ಲ ಅಲ್ವಾ? ನಮ್ಮ ಸಂಸಾರ ಏನು ಚಿಕ್ಕದ? ನಾವೀ ಬೊಂಬೈ ಬಿಟ್ಟು ಹೋದ್ರೆ ಒಳ್ಳೇದನಿಸ್ತದೆ. ನಾವು ಹಿಂದೆ ಮಾಡ್ದಂಗೆ ಈ ಸಲನೂ ದುಡ್ಡು ಸಂಪಾದನೆ ಮಾಡ್ಕೊಂಡು ಬರೋಣ. ಮತ್ತೆ ಹಾಗೆ ಮಾಡೋಕ್ಕಾಗಲ್ಲ ಬಾಲಣ್ಣ. ಯಾಕೆ ಮಾಡೋಕ್ಕಾಗಲ್ಲ ಹಾಗೆ? ನೀವು ಹಿಂದಿನ ಸಲ ದುಡ್ಡು ಸಂಪಾದಿಸೋದಕ್ಕೆ ಹೊರಗಡೆ ಹೋಗಿದ್ರಲ್ವಾ? ಆವಾಗ ಯಾಕೆ ಸಂಪಾದನೆ ಆಯಿತು ಅಂದರೆ ಜನರಿಗೆ ನೀವು ಯಾರು ಅಂತ ಗೊತ್ತಿರಲಿಲ್ಲ. ನಿಮ್ಮ ಜಾತಿ ಯಾವುದು ಅಂತ ಯಾರಿಗೂ ಗೊತ್ತಿರಲಿಲ್ಲ. ನನ್ನ ಮಾತು ನಂಬಿ, ಇನ್ನೊಂದು ಸ್ವಲ್ಪ ದಿನ ನೀವು ಅಲ್ಲೇ ಇದ್ದಿದ್ರೆ ಅಲ್ಲೂ ಕೂಡ ಜನ ನಿಮ್ಮನ್ನ ಇಲ್ಲಿ ನೋಡಿದಾಗ ಹೇಗೆ ನಡ್ಕೋತಾರೋ ಅಲ್ಲೂ ಕೂಡ ಅದೇ ರೀತಿ ನಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಯಿದ್ರು. ಹಾಗಾದ್ರೆ ನಾವು ಎಲ್ಲೂ ಹೆಚ್ಚು ದಿನ ಕೆಲಸ ಮಾಡೋಕ್ಕಾಗಲ್ಲ ಅಂತೀಯ? ಅಂದರೆ ಜೀವನ ಪೂರ್ತಿ ನಾವು ಹೊಟ್ಟೆಪಾಡಿಗೋಸ್ಕರನೇ ಒಡೆದಾಡೋದಂತೀಯ? ಇಲ್ಲ ಅಣ್ಣ, ಕಾಲ ಬದಲಾಗುತ್ತೆ. ಎರಡರಲ್ಲಿ ಒಂದಾದ್ರೂ ಸರಿ, ಕಾಲ ಖಂಡಿತವಾಗ್ಲೂ ಬದಲಾಗುತ್ತೆ. ನಾವು ಕೂಡ ಒಂದು ಕಡೆ ನಿಂತು ಕೆಲಸ ಮಾಡ್ಬೋದು. ನಾವು ಎಷ್ಟು ಶ್ರೀಮಂತರಾಗಬೇಕಾದ್ರೆ ನಾವು ಯಾವ ಕೆಲಸ ಬೇಕಾದ್ರೂ ಮಾಡೋ ಥರ ಆಗಬೇಕು. ಆಗ ಯಾರೂ ನಮ್ಮನ್ನ ಕೇಳೋರು ಇರಲ್ಲ, ತಡೆಯೋರು ಇರಲ್ಲ. ಅಥವಾ ಈ ಸಮಾಜ ಹೇಗೆ ಬದಲಾಗಬೇಕು ಅಂದರೆ ನಮ್ಮನ್ನು ಸಮಾನವಾಗಿ ಕಾಣಬೇಕು. ಈ ಎರಡರಲ್ಲಿ ಒಂದನ್ನ ಬದಲು ಮಾಡಬೇಕು ಅಂತ ಹೇಳಿದ್ರು ನಾವು ತುಂಬ ಕಷ್ಟಪಡಬೇಕಾಗತ್ತೆ. ಕಷ್ಟಪಡೋದು ಮಾತ್ರ ಅಲ್ಲ, ಸಾಧಿಸ್ಬೇಕು ಕೂಡ. ಭೀಮನ್ ಮಾತು ಸತ್ಯ. ನಾವಿಲ್ಲೇ ಎಲ್ಲಾದರೂ ಕೆಲಸ ಹುಡ್ಕಕ್ಕೆ ನೋಡೋದು ಒಳ್ಳೇದನ್ಸುತ್ತೆ. ಸರಿ, ಹಾಗಾದ್ರೆ ಹೊರಡೋಣ. ಕೆಲಸ ಹುಡ್ಕೊಂಡೋದ್ರೆ ಯಾವುದಾದ್ರೂ ಒಂದು ಕೆಲಸ ಸಿಗುತ್ತೆ. ಅಮ್ಮನ್ನ ಹುಷಾರು ಮಾಡೋದಕ್ಕೋಸ್ಕರ ಕಷ್ಟ ಎಷ್ಟೇ ಆದರೂ ಅನುಭವಿಸ್ಬೇಕಲ್ವಾ? ಕಷ್ಟಪಡೋಣ, ಹೊರಡೋಣ. ನೀವೆಲ್ಲರೂ ಎಲ್ಲಿ ಹೊರಟಿದ್ದೀರಾ? ಕೆಲಸ ಹುಡ್ಕೊಂಡು ಹೊರಟಿದ್ದೀವಿ. ಸರಿ, ನೀವಿಬ್ರು
ಕೆಲಸ ಹುಡ್ಕೋಕೆ ಹೋಗ್ಬಹುದು. ಮತ್ತು ಭೀಮ್ರಾವ್, ನೀನು ಕೆಲಸ ಹುಡ್ಕೋ ಹಾಗಿಲ್ಲ. ಯಾಕಂದರೆ ವಿದ್ಯಾರ್ಥಿ ವೇತನ ಕೊಡೋ ಹೊತ್ತಲ್ಲಿ ಮಹಾರಾಜರು ಕರಾರ್ ಹಾಕಿದ್ದಾರೆ. ಗ್ರ್ಯಾಜುಯೇಷನ್ ಮುಗಿದ ಮೇಲೆ ನೀನು ವಡೋದ್ರಾಗ ಮಾತ್ರ ಕೆಲಸ ಮಾಡಬೇಕು. ಏನೋ ಇದ್ಯಾ ಹೊಸ ಕರಾರ್ ಸರ್? ಆಗಿತ್ತಲ್ಲ ಮಾತು. ಜೀಜಾಬಾಯಿನ ನೋಡ್ಕೋಬೇಕು ಅಂತ ತಾನೇ? ಹೋಗು, ನೋಡ್ಕೋ ಹೋಗು. ನೋಡ್ಕೊಳ್ಳೋಕಂತಾನೆ ಉಳ್ಕೊಂಡಿರೋದು. ಬೆಳಗ್ಗೆ ಹೊತ್ತು ಯಾವುದಾದ್ರೂ ಕೆಲಸ ಮಾಡಿಕೊಂಡು ರಾತ್ರಿ ಹೊತ್ತು ಅವ್ರನ್ನ ನೋಡ್ಕೋತೀನಿ. ಅಲ್ಲದೆ ವಡೋದರಾಗ ನಾನು ಹೇಗೆ ಬರಲಿ? ಅದು ತುಂಬ ದೂರ ಇದೆ ಇಲ್ಲಿಂದ. ಭೀಮ್ರಾವ್, ವಡೋದರ ಬಿಟ್ಟು ನೀನು ಬೇರೆಲ್ಲೂ ಕೆಲಸ ಮಾಡೋ ಹಾಗಿಲ್ಲ. ಇಲ್ಲ ಅಂದ್ರೆ ಇದು ಮಹಾರಾಜರ ಆಜ್ಞೆನ ಉಲ್ಲಂಘನೆ ಮಾಡ್ದಂಗಾಗತ್ತೆ. ನೋಡಿ, ಅದು ನನಗೆ ಸರಿಯಾಗಿ ಅರ್ಥ ಆಗುತ್ತೆ. ಆದರೆ ದಯವಿಟ್ಟು ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ನನ್ನ ಮನೆಯವರೆಲ್ಲ ಕಷ್ಟದಲ್ಲಿದ್ದಾರೆ. ನನ್ನ ಅವಶ್ಯಕತೆ ತುಂಬಾ ಇದೆ ಇಲ್ಲಿ. ಜೀಜಾಬಾಯಿ ಅವ್ರ ಆರೋಗ್ಯ ಸರಿ ಇಲ್ಲ. ಮತ್ತೆ ಇಂಥ ಹೊತ್ತಲ್ಲಿ ನಾನು ಹೇಗೆ ಅವ್ರನ್ನೆಲ್ಲ ಬಿಟ್ಟು ನಿಮ್ ಜೊತೆ ಜಾಸ್ತಿ ಮಾತಾಡಬೇಡ. ನಾನು ಒಂದ್ಸಲ ಹೇಳಿದ್ಮೇಲೆ ಅಷ್ಟೇ.